100ಕ್ಕೆ 100 ಫೋನ್ ಕದ್ದಾಲಿಕೆ ಆಗ್ತಿದೆ. ಈ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ಯಡಿಯೂರಪ್ಪ ಒತ್ತಾಯವನ್ನ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯನವರ ಫೋನ್ ಕದ್ದಾಲಿಕೆ ಆಗ್ತಿದೆಯೋ ಇಲ್ವೋ ಗೊತ್ತಿಲ್ಲ ಅಂತ ಯೂ ಟರ್ನ್ ಹೊಡೆದಿದ್ದಾರೆ. ನಮ್ದು ನಮ್ಮ ಸ್ನೇಹಿತರದ್ದು ಫೋನ್ ಕದ್ದಾಲಿಕೆ ಆಗ್ತಿರೋದು ನಿಶ್ಚಿತ ಅಂತ ಬಿಎಸ್ವೈ ಹೇಳಿದ್ದಾರೆ. ಇನ್ನು ಸರ್ಕಾರದ 100 ದಿನಗಳ ಸಾಧನೆ ಶೂನ್ಯ, ರಾಜ್ಯದ ಜನರ ಪಾಲಿಗೆ ಸರ್ಕಾರ ಸತ್ತಂತಾಗಿದೆ ಅಂತಾನೂ ಕಿಡಿಕಾರಿದ್ರು. ಈಗಾಗಲೇ ಹೇಳಿದ್ದೇನೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಮಗ್ರವಾದಂತಹ ಒಂದು ತನಿಖೆ ಆಗಬೇಕು. ಸಿದ್ದರಾಮಯ್ಯನವ್ರದ್ದು ಆಗ್ತಿದೆಯೋ ಬಿಡ್ತಿದೆಯೋ ಇಲ್ಲ, ನಮ್ಮದು ಕೆಲವು ನಮ್ಮ ಸ್ನೇಹಿತರದ್ದು ಮುಖಂಡರದ್ದು ಆಗ್ತಿರೋದು ನಿಶ್ಚಿತ. ಸೊ ಹಿಂದೆ ಫೋನ್ ಕದ್ದಾಲಿಕೆ ಆದಾಗ ಏನು ಪರಿಣಾಮಗಳಾಯಿತು ಅಂತ ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಈ ಬಗ್ಗೆ ಗೃಹ ಸಚಿವರಿಗಿಲ್ಲ, ನನಗೆ ಅನುಮತಿ ಸಿಕ್ಕಿರುವಂಥ ಕೆಲವರು ಮಾತ್ರ ಮಾಡ್ತಾ ಇದ್ದು, ಬೇರೆ ಮಾಡ್ತಾ ಇಲ್ಲ ಅಂತೇಳಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ನನಗೆ ಗೊತ್ತಿರೋ ಪ್ರಕಾರ ನಮ್ಮೆಲ್ಲರ ಪ್ರಮುಖರ ಫೋನ್ ಕದ್ದಾಲಿಕೆ ಆಗ್ತಿರೋದು 100% ಸತ್ಯವಾಗಿರುವಂಥದ್ದು. ಅದಾಗದಂತೆ ತಡಿಬೇಕು. ಸಿದ್ದರಾಮಯ್ಯನವರು ಅವರ ಮನದಾಳದಲ್ಲಿರುವಂತಹ ಭಾವನೆಗಳನ್ನು ಅವರ ಬಾಯಿನಲ್ಲಿ ಬೇರೆಯವ್ರ ಬಾಯಲ್ಲಿ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು, ಈ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ, ಗೊಂದಲದ ಮಯ ಆಗಿದೆ, ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡುವಂತ ಒಮ್ಮತ ಇಲ್ಲ, ಯಾವುದೇ ಸಚಿವ ವಿಧಾನಸಭೆಯಲ್ಲಿ ಕುಂತ್ಕೊಳ್ಳೋದಿಲ್ಲ, ಜಿಲ್ಲೆಯಲ್ಲಿ ಪ್ರವಾಸ ಮಾಡೋದಿಲ್ಲ, ಜನರ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ಇದು ರಾಜ್ಯದಲ್ಲಿರುವಂತಹ ವಾತಾವರಣ. ದಿನಕ್ಕೊಂದು ಕಾರ್ಯಕ್ರಮ ಘೋಷಣೆ ಮಾಡ್ಕೊಂಡು ಹೊರಟಿದ್ದಾರೆ. ಬೆಂಗಳೂರಿನಲ್ಲಿ ನಾಯಿ ದಾಳಿಗೆ ಒಳಗಾಗಿ ಮೃತಪಟ್ಟಿರೋ ಬಾಲಕ ಪ್ರವೀಣ್ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಬಾಲಕ ಪ್ರವೀಣ್ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಆಸ್ಪತ್ರೆ ಬಳಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಕಷ್ಟಪಟ್ಟು ಬೆಳೆಸಿದ ಮಗುವನ್ನ ನಾಯಿಗೆ ಬಲಿ ಕೊಟ್ಟಂತಾಯಿತು ಅಂತ ತಾಯಿ ಕಣ್ಣೀರನ್ನ ಹಾಕ್ತಿದ್ದಾರೆ. ಇನ್ನು ಮರಣೋತ್ತರ ಪರೀಕ್ಷೆ ಬಳಿಕ ಪ್ರವೀಣ್ ಮೃತದೇಹವನ್ನು ಕುಟುಂಬಸ್ಥರಿಗೆ ನೀಡಲಾಗುತ್ತೆ. ಮಗು ಸಾವಿಗೆ ಸಾರ್ವಜನಿಕರ ನಿರ್ಲಕ್ಷ್ಯ ಕಾರಣ ಅಂತ ಪೋಷಕರು ಆರೋಪವನ್ನ ಮಾಡ್ತಿದ್ದಾರೆ. ಈ ಏರಿಯಾದಲ್ಲಿ ಕಸ ಮತ್ತು ಮಾಂಸವನ್ನ ತಂದು ರಸ್ತೆ ಬದಿ ಹಾಕ್ತಿದ್ದಾರೆ. ರಸ್ತೆ ಬದಿ ತ್ಯಾಜ್ಯದಿಂದ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ನಮ್ಮ ಮಗುವಿಗೆ ಬಂದ ಸ್ಥಿತಿ ಬೇರೆ ಯಾವ ಮಕ್ಕಳಿಗೂ ಬರಬಾರದು ಅಂತ ಪೋಷಕರು ಮನವಿಯನ್ನ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಸ್ಥಳೀಯ ಕಾಂಗ್ರೆಸ್ ಮುಖಂಡೆ ಆಗಿರುವಂತಹ ವರ್ಷ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವರ್ಷ ಅವರೇ, ನಿಜಕ್ಕೂ ನಮಗೆ ಕೇಳಿ ಬೇಜಾರಾಯಿತು, ಬಟ್ ನಿಜಕ್ಕೂ ಅಲ್ಲಿ ಏನಾಗ್ತಿದೆ? ಯಾಕಂದ್ರೆ ನಾಯಿ ಹಾವಳಿ ಸಾಕಷ್ಟು ಏರಿಯಾದಲ್ಲಿ ಬೆಂಗಳೂರಿನಲ್ಲಿ ಇದೆ, ಬಟ್ ಈ ರೀತಿ ಒಂದು ಮಗು ಕಚ್ಚುತ್ತೆ, ಅದು ಬಂದು ಈ ರೀತಿ ಸಾವನ್ನಪ್ತಾನೆ ಆ ಮಗು ಪ್ರವೀಣ್ ಅನ್ನೋನು ಅಂದ್ರೆ ಆ ಪೋಷಕರಿಗೆ ಯಾವ ರೀತಿ ಆಗಿರ್ಬೇಡ. ಏನಾದ್ರೂ ನೀವು ವಿಚಾರಿಸಿದೀರಾ ಈ ಬಗ್ಗೆ? ಅಲ್ಲಿ ಮ್ಯಾಮ್ ಎಲ್ಲ ಇಲ್ಲಿ ಚಿಕನ್ ಇದೆಯಲ್ಲ ಅಂಗಡಿಗಳು, ಆ ನಾನ್ ವೆಜ್ ಐಟಮ್ಸ್ ವೇಸ್ಟೇಜ್ ಎಲ್ಲ ತಂದು ಇಲ್ಲಿ ಹಾಕಿದ್ದಾರೆ. ಅದೆಲ್ಲ ಸೇರಿಸಿ ಅವೆಲ್ಲ ಏನಾಗಿದೆ, ಅದು ಮಕ್ಕಳು ನೋಡಿದ್ರೆ ಅದು ರಕ್ತ ಇದು ರಕ್ತ ನೋಡಿ ಅದು ಕಚ್ಚಕ್ ದಾಳಿ ಮಾಡಿದಾವೆ ಅವು. ಬಟ್ ಯಾರು ವಾರ್ನ್ ಮಾಡಿಲ್ವಾ ಅಂಗಡಿಯವರಿಗೆ? ಅಂದ್ರೆ ಅಲ್ಲಿ ಅಫ್ಕೋರ್ಸ್ ಈ ಚಿಕನ್ ಮಟನ್ ಸ್ಟಾಲ್ ಹತ್ರ ಎಲ್ಲ ತುಂಬಾ ನಾಯಿಗಳಿರುತ್ತವೆ. ನೋಡಿದ್ರೆ ಹೇಳ್ಬೋದು ಮೇಡಮ್, ಯಾವ ಕಡೆಯಿಂದ ತಂದಾಕ್ತಾರೋ ಗೊತ್ತಿಲ್ಲ. ಅಲ್ಲಿ ಅದು ನೋಡಿದ್ರೆ ನಾವು ಮಾತಾಡ್ಬೋದು, ನೋಡ್ಲಿಲ್ಲ ಏನಿಲ್ಲ. ಅದು ಆ ಮಾಂಸದ ವೇಸ್ಟೇಜ್ ಇಂದಾನೇ ನಾಯಿಗಳಲ್ಲಿ ಸೇರ್ತವೆ. ಈ ಮಕ್ಳು ಆಟ ಆಡ್ಬೇಕಾದ್ರೆ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ನೀರಲ್ಲಿ ಕಚ್ಚಿದೆ, ಬಂದು ಅದು ಓಡಿಸ್ಕೊಂಡ್ಬಂದು ಕಚ್ಚಿದಾರೆ ಅಲ್ಲಿ. ಈ ತರ ಆಗಿದೆ. ಬಟ್ ಈ ಹಿಂದೆ ಯಾವ್ದು ಇನ್ಸಿಡೆಂಟ್ ಆಗಿರ್ಲಿಲ್ವಾ? ಬೆರೆಸ್ಕೊಂಡು ಹೋಗೋದು ನಾಯಿಗಳು ಆತರ ಏನಾಗಿರ್ಲಿಲ್ವಾ? ಇಲ್ಲ ಫಸ್ಟ್ ಟೈಮ್ ಈ ತರ ಆಗಿರೋದು. ಓಕೆ, ಸದ್ಯಕ್ಕೆ ಏನಾದ್ರು ಕ್ರಮ ಕೈಗೊಂಡಿದಾರ? ಅಟ್ಲೀಸ್ಟ್ ಇವಾಗ್ಲಾದ್ರು ಯಾರಾದ್ರೂ ಎಚ್ಚೆತ್ಕೊಂಡಿದಾರ? ಅಲ್ಲಿ ಎಲ್ಲ ಮೇಯರು, ಕಾರ್ಪೊರೇಟ್ರು, ಇಲ್ಲಿರೋ ಎಲ್ಲಾರು ದೊಡ್ಡ ಮುಖಂಡರು ಎಲ್ಲಾರು ಬಂದು ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಕಡೆ ಸ್ಟೇಷನ್ ಕಡೆಯಿಂದ ಸಪೋರ್ಟ್ ನಮ್ಗೆ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದಾರೆ, ಕಾರ್ಪೊರೇಟರ್ ಸಪೋರ್ಟ್ ಕೊಟ್ಟಿದ್ದಾರೆ, ಮತ್ತೆ ಮೇಯರ್ ಸಂಪತ್ ಅವರು ಸಪೋರ್ಟ್ ಕೊಟ್ಟಿದ್ದಾರೆ. ಎಲ್ಲಾರ ಕಡೆಯಿಂದ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ. ಓಕೆ, ಅಂದ್ರೆ ಇವಾಗ ಒಂದು ಕ್ರಮ ಕೈಗೊಳ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನೀವೆಲ್ಲ ವೇಟ್ ಮಾಡ್ತಿದ್ದೀರಾ ಅಲ್ಲಿ ಈ ಕಡೆಯಿಂದ ಎಲ್ಲಾರು. ಓಕೆ, ಥ್ಯಾಂಕ್ ಯು ಸೊ ಮಚ್ ವರ್ಷ ಅವರೇ ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಟ್ ಮಾಡಿದಕ್ಕೆ.
ದೇಶದಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಡಗರ. ಇಸ್ಕಾನ್ ಟೆಂಪಲ್ನಲ್ಲಿ ಪೂಜೆ ಪುನಸ್ಕಾರ, ಕೃಷ್ಣನೂರಿನಲ್ಲೂ ಸಂಭ್ರಮ ಜೋರು. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ. ಬೆಂಗಳೂರಿನ ಇಸ್ಕಾನ್ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜೆ ಭಜನೆ ನಡೀತಾ ಇದೆ. ಇವತ್ತು ತಡರಾತ್ರಿವರೆಗೂ ವಿಶೇಷ ಪೂಜೆಗಳು ನಡೆಯಲಿದ್ದು ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿದೆ. ಇಸ್ಕಾನ್ ವತಿಯಿಂದ ಅರಮನೆ ಮೈದಾನದಲ್ಲಿ ಇಡೀ ದಿನ ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಕ್ಕಳ ಕೃಷ್ಣ ವೇಷ ಸ್ಪರ್ಧೆ, ಗೋಕುಲದ ಆಚರಣೆಗಳು, ಮೊಸರು ಕುಡಿಕೆ ಒಡೆಯುವ ಸ್ಪರ್ಧೆ ನಡೆಯಲಿವೆ. ಅರಮನೆ ಮೈದಾನದಲ್ಲೂ ಕೃಷ್ಣ ದರ್ಶನ ಆರಂಭವಾಗಿದೆ. ಜನ್ಮಾಷ್ಟಮಿ ಪ್ರಯುಕ್ತ ಅರಮನೆ ಮೈದಾನದಲ್ಲಿ ಸದ್ಯಕ್ಕೆ ಏನ್ ನಡೀತಾ ಇದೆ, ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ. ಸೌಮ್ಯ, ಸದ್ಯಕ್ಕೆ ಯಾವ ರೀತಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ, ಯಾವೆಲ್ಲ ಸ್ಪರ್ಧೆಗಳು ಸದ್ಯಕ್ಕೆ ನಡೀತಾ ಇದೆ ಅಲ್ಲೇ? ಶರ್ಮಿತಾ, ಬೆಳಗಿನಿಂದಲೇ ಇಲ್ಲಿ ಅರಮನೆ ಮೈದಾನದಲ್ಲಿ ತುಂಬಾ ವಿಭಿನ್ನವಾದ ಪೂಜೆಗಳನ್ನ, ದರ್ಶನವನ್ನ ಇಲ್ಲಿ ಕೃಷ್ಣನಿಗೋಸ್ಕರ ಮಾಡಲಾಗಿದೆ. ಭಕ್ತರೆಲ್ಲ ಬಂದು ಕೃಷ್ಣ ಜನ್ಮಾಷ್ಟಮಿಯನ್ನ ಒಂದು ಉತ್ಸವದ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ. ಒಂದು ಕಡೆ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನ ಕೂಡ ಏರ್ಪಡಿಸಲಾಗಿತ್ತು. ಸದ್ಯಕ್ಕೆ ಕೃಷ್ಣವೇಷ ಸ್ಪರ್ಧೆ ಒಂದು ಹಂತ ಮುಗಿದಿದೆ. ಸೊ ಅಲ್ಲಿ ಗೆದ್ದಂತಹ ಮಕ್ಕಳ ಸಂಭ್ರಮವನ್ನೆಲ್ಲ ನೀವು ನೋಡಬಹುದು. ಅನೇಕರು ಇನ್ನು ತಮ್ಮ ಕಾಸ್ಟ್ಯೂಮ್ಗಳಲ್ಲೇ ಇದ್ದಾರೆ, ಇನ್ನೊಂದಷ್ಟು ಜನ ತಮ್ಮ ಡ್ರೆಸ್ಗಳನ್ನಾಗಲೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಎಲ್ಲಾ ಮಕ್ಕಳು ಏನು ಕೈಯಲ್ಲೂ ಒಂದೊಂದು ಸರ್ಟಿಫಿಕೇಟ್ ಇದೆ, ಒಂದೊಂದು ಟ್ರೋಫೀಸ್ ಇದೆ. ಸೊ ಎಲ್ಲರೂ ಏನು ತುಂಬಾ ಇಷ್ಟು ದಿವಸ ತನಕ ಕಷ್ಟಪಟ್ಟು ಬೆಳಗ್ಗೆಯಿಂದ ಖುಷಿಯಿಂದ ಬಂದಿಲ್ಲಿ ಕೃಷ್ಣನ ಒಂದು ವೇಷ ಇರ್ಬೋದು, ಅಥವಾ ರಾಧೆಯ ವೇಷ ಇರ್ಬೋದು, ಅಥವಾ ಕೃಷ್ಣನ ಕಥೆಗಳಿಗೆ ಸಂಬಂಧಪಟ್ಟ ಬೇರೆ ಬೇರೆ ಪಾತ್ರಗಳ ವೇಷಗಳನ್ನ ಈ ಮಕ್ಕಳು ತೊಟ್ಟಿದ್ರು. ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಪ್ರೈಸ್ ಬಂದೇ ಇದೆ. ಸೊ ಎಲ್ಲರೂ ಖುಷಿಯಿಂದ ಇದ್ದಾರೆ. ಸೊ ಆ ಮಕ್ಕಳನ್ನ ಕೇಳೋಣ, ಅವ್ರಿಗೆ ಏನ್ ಅನ್ಸ್ತಾ ಇದೆ ಅಂತ. ನೀನು ಯಾವ ವೇಷ ಹಾಕೊಂಡಿದ್ಯಾ ಇವತ್ತು? ಫ್ರೂಟ್ ಸೆಲ್ಲರ್. ಏನು ಫ್ರೂಟ್ ಸೆಲ್ಲರ್? ಏನ್ ಮಾಡ್ತಾನೆ ಕೃಷ್ಣಂಗೆ? ಕತೆ ಹೇಳು. ಫ್ರೂಟ್ ಸೆಲ್ಲರ್ ಬರ್ತಾರೆ, ಕೃಷ್ಣಗ ಅಕ್ಕಿ ತಗೊಂಡ್ಬರ್ತಾನೆ. ಕೃಷ್ಣ ಫ್ರೂಟ್ ಸೆಲ್ಲರ್ ಒಂದ್ ಫ್ರೂಟ್ ಹಂಗೆ ಕೊಟ್ಬಿಡ್ತಾನೆ. ಸೊ ಈ ಮಕ್ಕಳು ಮಾತಾಡೋದು ನೀವು ಕೇಳಿದ್ರೆ ಅವ್ರಿಗೆ ಇಡೀ ಕತೆ ಗೊತ್ತು. ಆ ಕಥೆಯ ಒಂದು ಪಾತ್ರವನ್ನೇ ಆಯ್ದುಕೊಂಡು ತುಂಬಾ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬಂದು ಖುಷಿಯಿಂದ ಇದ್ದಾರೆ. ಸೊ ಇವ್ರನ್ನೆಲ್ಲ ಹೇಗ್ ತಯಾರಿ ಮಾಡಿದ್ರಿ ಅಂತ ಅವರ ಒಂದು ಪೋಷಕರನ್ನ ಕೇಳೋಣ. ಸೊ ಮೂರ್ ಪ್ರೈಸ್ ಇಟ್ಕೊಂಡಿದ್ದೀರಾ ನಿಮ್ ಮಗುದು ಅಂತ ಅನ್ಸುತ್ತೆ. ಹೇಗ್ ತಯಾರಿ ಮಾಡ್ಕೊಂಡ್ರಿ, ಹೇಗ್ ಸೆಲೆಕ್ಟ್ ಮಾಡಿದ್ರಿ, ಹೇಗ್ ರೆಡಿ ಆಗಿದ್ರಿ ಇದಕ್ಕೆ? ಇವತ್ತು ಹಾಕೊಂಡಿರೋ ಆಕೆಯ ವೇಷ, ಹಣ್ಣು ಮಾರೋರ್ ವೇಷ, ಫ್ರೂಟ್ ಸೆಲ್ಲರ್ದು ಎಕ್ಸ್ಟೆಂಪರ್ ಆಗಿತ್ತು. ಇಲ್ಲೇ ಬಂದು ಯೋಚನೆ ಮಾಡಿ, ಸರಿ ಹಾಗಾದ್ರೆ ಈ ಡ್ರೆಸ್ ಇದೆ ಅವಳ ಹತ್ರ, ಇದನ್ನ ತಗೊಂಡ್ ಮಾಡಿದ್ರಾಯ್ತು ಅಂತ ಅನ್ಕೊಂಡು ಒಂದೇ ಒಂದು ಬುಟ್ಟಿಗೋಸ್ಕರ ಒಂದ್ ಸ್ವಲ್ಪ ಓಡಾಡಿದ್ವಿ. ಒಂದು ಹಣ್ಣಿನ ಬುಟ್ಟಿ ತಗೊಂಡು ಅವಳಿಗೆ ಡ್ರೆಸ್ ಹಾಕಿ ಆಕ್ಷನ್ ಏನ್ ಮಾಡ್ಬೇಕು ಅಂತ ತೋರಿಸ್ಕೊಟ್ಟೆ. ಮುಂದೆ ಹಿಂಗೆ ನಡೆದು ಬಂದು ಕೃಷ್ಣನ್ಗೆ ಹಣ್ಣು ಕೊಡ್ತಾ ಇದೆಯಾ ಅನ್ನೋರ್ ತರ ತೋರಿಸಿ ಮಾಡಿ ಅಂತ ಹೇಳಿದೆ. ಒಟ್ಟಾರೆ ಇಲ್ಲಿ ಎಲ್ಲ ತುಂಬಾ ಕಾಂಪಿಟೇಷನ್ಸ್ ನಡೀತಾ ಇದೆ ಕೃಷ್ಣ ಜನ್ಮಾಷ್ಟಮಿಗೆ. ಏನ್ ಅನ್ಸುತ್ತೆ ನಿಮ್ಗೆ ಇದನ್ನೆಲ್ಲ ನೋಡಿ? ತುಂಬಾ ಖುಷಿ ಆಗುತ್ತೆ ಮೇಡಮ್. ನಾನು ಹೇಳ್ಬೇಕಂದ್ರೆ ವೈಯಕ್ತಿಕವಾಗಿ ನನ್ನ ಶಾಲೆ ದಿನಗಳಲ್ಲಿ ನಾನು ಇಸ್ಕಾನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅದ್ರ ಮುಂದೆ ನನ್ನ ಮಗಳು ಈಗ 5 ವರ್ಷದವಳು ಪಾರ್ಟಿಸಿಪೇಟ್ ಮಾಡೋದು ನೋಡಿದ್ರೆ ನಂದೇನು ಅಚೀವ್ಮೆಂಟ್ ಅಲ್ಲ. ಇವಳು ಅಷ್ಟು ಸಾವಿರಾರು ಜನರ ಮುಂದೆ ಪರ್ಫಾರ್ಮ್ ಮಾಡೋದು ಅಂದ್ರೆ ಬಹಳ ದೊಡ್ಡ ವಿಷಯ. ಅದು 5 ವರ್ಷದ ಮಕ್ಕಳು ತುಂಬಾ ಚಿಕ್ಕದು. ಓಕೆ, ಆ ಚಿಕ್ಕ ವಯಸ್ಸಿನಲ್ಲಿ ಇಷ್ಟು 1000 ಜನರ ಮುಂದೆ ಧೈರ್ಯವಾಗಿ ಮಾಡ್ತಾರಲ್ಲ, ಅದು ಬಹಳ ದೊಡ್ಡ ವಿಷಯ. ಅದು ಇಲ್ಲಿ ಇಡೀ ಕುಟುಂಬಗಳೇ ಬಂದು ಇಲ್ಲಿ ಖುಷಿ ಪಡ್ತಾ ಇದೆ. ಜೊತೆಗೆ ಕೃಷ್ಣ ಜನ್ಮಾಷ್ಟಮಿ ಕೇವಲ ಮನೆಯಲ್ಲಿ ಆಚರಿಸೋ ಹಬ್ಬ ಮಾತ್ರ ಅಲ್ಲ, ಎಲ್ಲರೂ ಒಟ್ಟಾಗಿ ಖುಷಿ ಪಡೋದು, ಖುಷಿಯನ್ನ ಹೆಚ್ಚಿಸಿಕೊಳ್ಳೋದು ಅಂತ. ಅದಕ್ಕೋಸ್ಕರ ಅರಮನೆ ಮೈದಾನದಲ್ಲಿ ಮಾಡಿರುವಂತಹ ಈ ಎಲ್ಲಾ ಒಂದು ವ್ಯವಸ್ಥೆಗಳೇನಿದೆ, ಇದರಿಂದ ಜನ ತುಂಬಾ ಖುಷಿ ಪಡ್ತಾ ಇರೋದು ನಾವು ನೋಡ್ತಾ ಇದೀವಿ. ಇವತ್ತು ತಡರಾತ್ರಿವರೆಗೂ ವಿವಿಧ ರೀತಿಯ ಸ್ಪರ್ಧೆಗಳು ನಡೀತಾ ಇದೆ, ವಿವಿಧ ರೀತಿಯ ಆಟಗಳು ಇದೆ. ಎಲ್ಲದರಲ್ಲೂ ಕೂಡ ಮಕ್ಕಳು, ದೊಡ್ಡವರು ಎಲ್ಲರೂ ತುಂಬಾ ಖುಷಿಯಿಂದ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಬೆಳಗ್ಗೆ ಬಂದವರು ಸಂಜೆವರೆಗೂ ನಿರಂತರವಾಗಿ ಇಲ್ಲಿ ಇದ್ದು ಈ ಎಲ್ಲ ಸಂಭ್ರಮದಲ್ಲಿ ಪಾಲ್ಗೊಳ್ಳೋದನ್ನ ನಾವು ನೋಡ್ತಾ ಇದೀವಿ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಸೌಮ್ಯ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಯುವತಿಯ ಪ್ರಾಣವನ್ನೇ ತೆಗೆದಿದೆ ಹೇರ್ ಸ್ಟ್ರೇಟ್ನಿಂಗ್ ಬಳಿಕ ಒಮ್ಮೆಲೆ ಕೂದಲೆಲ್ಲ ಉದುರು ಹೋಗ್ಬಿಟ್ಟಿದೆ. ತಲೆ ಕೂದಲು ಉದುರುತ್ತಾ ಇದ್ದಿದ್ದಕ್ಕೆ ಮನನೊಂದು ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಕೊಡಗಿನ ವಿರಾಜಪೇಟೆಯ ನೇಹಾ ಗಂಗಮ್ಮ ಈ ರೀತಿ ಆತ್ಮಹತ್ಯೆಗೆ ಶರಣಾಗಿರುವುದು. ಆಗಸ್ಟ್ 28ನೇ ತಾರೀಕು ಲಕ್ಷ್ಮಣ ತೀರ್ಥ ನದಿಗೆ ಹಾರಿ ನೇಹಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಾರಣ ಏನು ಅಂದ್ರೆ ತಲೆಕೂದಲನ್ನ ಹೇರ್ ಸ್ಟ್ರೇಟ್ನಿಂಗ್ ಮುಖಾಂತರ ಸ್ಟ್ರೇಟ್ ಮಾಡ್ಕೊಂಡಿದ್ದಾರೆ. ಪಾಪ ಅದಾದ್ಮೇಲೆ ಒಮ್ಮೆಲೆ ಕೂದಲೆಲ್ಲ ಉದುರು ಬಿಟ್ಟಿದೆ. ಇದರಿಂದ ಮನನೊಂದು ಈ ಯುವತಿ ನೇಹಾ ಗಂಗಮ್ಮ ಅನ್ನೋರು ಆತ್ಮಹತ್ಯೆ ಮಾಡ್ಕೊಂಡಿರೋದು. ಆಗಸ್ಟ್ 28ನೇ ತಾರೀಕು ಲಕ್ಷ್ಮಣ ತೀರ್ಥ ನದಿಗೆ ಹಾರಿ ನೇಹಾ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೊಡಗಿನ ವಿರಾಜಪೇಟೆಯ ನೇಹಾ ಗಂಗಮ್ಮ ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾಗಿರೋದು. ಮನನೊಂದು ತಲೆ ಕೂದಲು ಉದುರುತ್ತಾ ಇದೆ ಸ್ಟ್ರೇಟ್ನಿಂಗ್ ಮಾಡಿದ್ದಕ್ಕೋಸ್ಕರ ಅಂತ ಹೇಳಿ ಮನನೊಂದಿದ್ರು. ಅದಾದ್ಮೇಲೆ ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ.